ಹಲೋ ಎವ್ರಿವನ್, ದಿಸ್ ಇಸ್ ಸಾಯಿ. ವೆಲ್ಕಮ್ ಟು ಮ್ಯಾಥ್ಸ್ ವಿತ್ ಸಾಯಿ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ಈ ಒಂದು ಸೆಷನಲ್ಲಿ ನಾವು RRB NTPC ಅಂಡರ್ ಗ್ರಾಜುಯೇಟ್ನ ಸ್ಪೆಷಲ್ ಟಾಪಿಕ್ ಆಗಿರುವಂತಹ ಪಾರ್ಟ್ನರ್ಶಿಪ್ ಏನಿದೆ ಅದರ ಕಂಪ್ಲೀಟ್ ಟೈಪ್ಸ್ ಹಾಗೂ ಕಂಪ್ಲೀಟ್ ಟ್ರಿಕ್ಸ್ ಅನ್ನು ನಾವು ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಸೊ ಯಾರೆಲ್ಲ ಅಂಡರ್ ಗ್ರಾಜುಯೇಟ್ ಮತ್ತು ಗ್ರೂಪ್ ಡಿಗೆ ಪ್ರಿಪ್ರೇಷನ್ ಆಗ್ತಿದ್ದೀರೋ ಅವ್ರಿಗೆ ತುಂಬ ಅಂದರೆ ತುಂಬ ಯೂಸ್ಫುಲ್. ಬಿಕಾಸ್ ನಾವು ನಾರ್ಮಲ್ ಆಗಿ ಯಾವ ಥರ ಮಾಡ್ತೀವಿ, ಇನ್ವೆಸ್ಟ್ಮೆಂಟ್ನ ಯೂಸ್ ಮಾಡಿಕೊಂಡು ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡ್ತೀವಿ. ಬಟ್ ಸೊ ರೀಸೆಂಟಾಗಿ ಕ್ವಶನ್ಸ್ ಕೇಳಿರುವಂತಹ ಅಂದರೆ NTPCಯಲ್ಲಿ ಕೇಳಿರೋದಕ್ಕೆ ನಾವು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಇಟ್ ಮೀನ್ಸ್ ಸೊ ವಿತಿನ್ ಸೆಕೆಂಡ್ಸಲ್ಲಿ ನಮಗೆ ಸೊಲ್ಯೂಷನ್ ಸಿಗುತ್ತೆ. ಕ್ಲಿಯರ್? ಸೊ ಅದನ್ನು ಡಿಸ್ಕಷನ್ ಮಾಡೋಣ. ಕ್ಲಿಯರಾ? ಮೊದಲನೇ ಪ್ರಶ್ನೆ. ಸೊ 3 friends XYZ started a business by investing a sum of money in the ratio of 9:4:8. After 6 months, X withdraws half of his capital. If the sum invested by Z is 23,000, then out of a total annual profit of 33,000, what is the difference between the X and Y's profit ಅಂತ ಕೇಳಿದ್ದಾರೆ. ಮೂರು ಸ್ನೇಹಿತರು X ಮತ್ತು Y Z ಅವರು 9:4:8 ಅನುಪಾತದಲ್ಲಿ ಹಣ ಹೂಡಿಕೆ ಮಾಡ್ತಾರೆ, ಅಂದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ರೈಟ್? ಇನ್ವೆಸ್ಟ್ ಎಷ್ಟಿರುತ್ತೆ? ಎಕ್ಸು ವೈ ಮತ್ತು ಝೆಡ್ದು ಇನ್ವೆಸ್ಟ್ಮೆಂಟ್ ಎಷ್ಟಿರುತ್ತೆ? 9:4:8. ಕ್ಲಿಯರ್? ಅದಾದ್ಮೇಲೆ 6 ತಿಂಗಳ ನಂತರ ಎಕ್ಸ್ ತನ್ನ ಮೂಲದಿಂದ ಅರ್ಧ, ಅಂದರೆ ಫಸ್ಟು ಟೋಟಲ್ 12 ಮಾಡ್ತಿದ್ರು. ಕ್ಲಿಯರ್? ಸೊ ಹಾಗಾದ್ರೆ ಇದು ಅರ್ಧ ಅಂದರೆ 6. ಹಾಗಾದ್ರೆ 6 ಮಂತ್ಸ್ ಆದಮೇಲೆ ಅವ್ರು ಏನು ಮಾಡ್ತಾರೆ? ಅರ್ಧ, ಮೂಲದಿಂದ ಅರ್ಧವನ್ನು ಇನ್ನು ತೆಗೆದುಕೊಳ್ತಾರೆ. ಕ್ಲಿಯರ್? ಪ್ಲಸ್ 9 × 3. ಸೊ ಟೋಟಲ್ ಫುಲ್ ಏನಾಗ್ತಿತ್ತು? 9 × 12 ಆಗ್ತಿತ್ತು. ಇದರಲ್ಲಿ 2 ಟರ್ಮ್ಸ್ನ ಮಾಡಿದ್ದಾರೆ, ಒಂದು 6 ಮಂತ್ಸ್ಗೆ. ಕ್ಲಿಯರ್? ಇನ್ನೊಂದು ಅದರ ಅರ್ಧ. ಇದು ನೋಡಿ ನೀವು. ಕ್ಲಿಯರಾ? ಸೊ 9 × 3 ಆದರೂ ಬರ್ಕೊಳ್ಳಿ, 3 × 9 ಆದರೂ ಬರ್ಕೊಳ್ಳಿ, ತೊಂದರೆ ಇಲ್ಲ. ಆರ್ 4.5 × 6 ಆದ್ರೂ ಬರ್ಕೊಳ್ಳಿ, ತೊಂದರೆ ಇಲ್ಲ. ನಾನು ಡೈರೆಕ್ಟಾಗಿ 9 × 3 ಅಂತ ಬರೆದಿದ್ದೀನಿ, ಈಸಿ ಆಗೋದಕ್ಕೆ. ಕ್ಲಿಯರ್? ಇಲ್ಲ ಸರ್ ನಾವು ಹಂಗೆ ಮಾಡಿ ಅಂದರೆ ಹಂಗೆ ಮಾಡೋಣ. ಇದರಲ್ಲಿ ಅರ್ಧ ಎಷ್ಟು? 4.5 × 6. ರೈಟ್? ಸೊ 24 and 30, ದಟ್ ಈಸ್ 27 ಆಯ್ತಲ್ವಾ? ಸೊ 9 × 3 ಡೈರೆಕ್ಟಾಗಿ ಬರೆದಿದ್ದೀವಿ. ಕ್ಲಿಯರ್? ಅದಾದಮೇಲೆ ಜೆಡ್ ಹೂಡಿದ ಮೊತ್ತ. ಸೊ ವೈದು ಪರ್ ಇಯರ್ ಅಂದರೆ 12, ಝೆಡ್ದು ಪರ್ ಇಯರ್ ಅಂದರೆ 12. ಸೊ ಇಷ್ಟಾಯಿತು. ಜೆಡ್ ಹೂಡಿದ ಮೊತ್ತ 23,000, ಅಂದರೆ ಜೆಡ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ? 23K. ಕ್ಲಿಯರ್? ಸೊ 8 2 ಎಷ್ಟು? 16. ಎಷ್ಟು ಉಳಿತು? 7 ಉಳಿತು, 70 ಆಯಿತು. 8 8 64. ಇನ್ನೆಷ್ಟು ಉಳಿತು? 60 ಉಳಿತು. 7 56 ಆಯಿತು. ಇನ್ನೆಷ್ಟು ಉಳಿತು? 40 ಉಳಿತು. ಅಂದರೆ ಫೈಝಾ ಒನ್ನ ವ್ಯಾಲ್ಯೂ 2,875 ರೂಪಾಯಿ ಬಂತು. ಕ್ಲಿಯರ್? ಸೊ ನಾವು ಅದೇ ಥರ ಇಲ್ಲಿ ಮಲ್ಟಿಪಲ್ ಮಾಡ್ಬೋದು, ಇಲ್ಲೂ ಮಲ್ಟಿಪಲ್ ಮಾಡ್ಬೋದು. ಕ್ಲಿಯರ್? ಸೊ ಇದೆಲ್ಲ ನಮಗೇನಾಗುತ್ತೆ? ಜಾಸ್ತಿ ಟೈಮ್ ಹೋಗುತ್ತೆ ಸೊಲ್ಯೂಷನ್ ಮಾಡೋದಕ್ಕೆ. ಕ್ಲಿಯರ್? ಅವ್ರು ಕೊಟ್ಟಿದ್ದಾರೆ, ರೇಷಿಯೋ ಕೊಟ್ಟಿದ್ದಾರೆ, ಹಾಗೂ ಪ್ರಾಫಿಟನ್ನು ಕೊಟ್ಟಿದ್ದಾರೆ. ಸೊ ನಮಗೆ ಇನ್ವೆಸ್ಟ್ಮೆಂಟ್ ಹತ್ರ ಕೆಲಸ ಇಲ್ಲ. ಕ್ಲಿಯರ್? ಸೊ ಇಷ್ಟು ಮಾಡಿದ್ರೆ ನಮಗೆ ಸೊಲ್ಯೂಷನ್ ಸಿಗುತ್ತೆ. ಕ್ಲಿಯರ್? ಯಾವಾಗ ರೇಷಿಯೋಸು ಮತ್ತು ಪ್ರಾಫಿಟ್ ಕೇಳಿದರೆ, ಒಂದು ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅಂತ ಕೇಳಿದ್ರೆ ನಾವು ಈ ಥರ ಸೊಲ್ಯೂಷನ್ ಫೈಂಡ್ ಔಟ್ ಆಗಿ ಸಿಂಪಲಲ್ಲಿ 4 ಸೆಕೆಂಡ್ಸ್ ಒಳಗಡೆ ಸೊಲ್ಯೂಷನ್ನ ಮಾಡ್ಬೋದು, ತೊಂದರೆ ಇಲ್ಲ. ಸೊ ಮಾಡೋಣ ಬನ್ನಿ. 9 × 6 ಎಷ್ಟು? 54 ಆ್ಯಂಡ್ 9 × 3 81. ಸರ್ 9 × 3 27. ಕ್ಲಿಯರ್? 54 + 27 81, ಅಂದರೆ 9 × 9 ಇಷ್ಟು, 4 × 12 ಇಷ್ಟು, 8 × 12. ಕ್ಲಿಯರ್? 3 4 ಜಾ 3 4 ಜಾ 3 3 ಜಾ. ಸೊ ಎನ ವ್ಯಾಲ್ಯೂ 27, ಬಿನ ವ್ಯಾಲ್ಯೂ 16, ಸಿನ ವ್ಯಾಲ್ಯೂ 32 ಆಯಿತು. ಕ್ಲಿಯರ್? ಸೊ ಟೋಟಲ್ ಎಷ್ಟಾಯಿತು? 32 + 16 48. 48 + 27 75. ಕ್ಲಿಯರ್? ಸೊ ಪ್ರಾಫಿಟ್, ಟೋಟಲ್ ಪ್ರಾಫಿಟ್ 75 ಪಾರ್ಟ್ಸ್ ಆಯಿತು. ಬಟ್ ಅಕಾರ್ಡಿಂಗ್ ಟು ಕ್ವಶನ್ ಅದು ಪಾರ್ಟ್ಸ್ ಅಲ್ಲದಷ್ಟು 33,000. ನಾವು ಏನು ಫೈಂಡ್ ಔಟ್ ಮಾಡಬೇಕು? ಎಕ್ಸ್ ಮತ್ತು ವೈ ಅವರ ಲಾಭಗಳ ನಡುವಿನ ವ್ಯತ್ಯಾಸ ಅಲ್ವಾ? ಸೊ ಇದೆಲ್ಲನೂ ಏನು? ಪ್ರಾಫಿಟ್, ಕ್ಯಾಪಿಟಲ್ ಇಂಟು ಇನ್ವೆಸ್ಟ್ಮೆಂಟ್. ರೈಟ್? ಆಮ್ ಐ ರೈಟ್? ಸೊ 27ಗೆ ಮತ್ತು 16ಕ್ಕೆ ಎಷ್ಟು ಜಾಸ್ತಿ ಡಿಫ್ರೆನ್ಸ್ ಇದೆ? 11. ಹಾಗಾದರೆ ವೈಗಿಂತ ಎಕ್ಸ್ಗೆ 11 ಪಾರ್ಟ್ಸ್ ಜಾಸ್ತಿ ಸಿಗುತ್ತೆ. ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕು. 11 ಪಾರ್ಟ್ಸ್. ಕ್ಲಿಯರ್? 75 4 ಜಾ 300. ಇನ್ನೆಷ್ಟು ಉಳಿತು?
30 ಉಳಿತು, ಒಂದು ಜೀರೋ ಆದರೆ 300 ಆಯಿತು. ಎಗೈನ್ 4 ಜಾ 300, 1 0. ಇದು ಸಮೇತ 44 ಮಾಡಿದ್ರೆ ಟ್ರಿಕ್ ಏನು, 4 + 4 8. ಓಕೆನಾ, 484, ದಟ್ ಈಸ್ 484. 1 0 4840 ಮುಗೀತು. ಕ್ಲಿಯರ್? ಇಷ್ಟು ಅರ್ಥ ಆಯಿತು ಅಂದ್ಕೊಳ್ತೀನಿ. ಇನ್ವೆಸ್ಟ್ಮೆಂಟ್ ಯೂಸ್ ಮಾಡಿದ್ರೆ ಸಮೇತ ನಾವು ಮಾಡ್ಬೋದು, ಓನ್ಲಿ ಟೈಮ್ ಮತ್ತು ರೇಷಿಯೋಸ್ನ ಯೂಸ್ ಮಾಡಿಕೊಂಡು. ಕ್ಲಿಯರ್? ಅಮೌಂಟ್ ನಾವು ಯೂಸ್ ಮಾಡಿದೆ. ಓಕೆನಾ. ನೆಕ್ಸ್ಟ್ ಕ್ವಶನ್. 3 friends X, Y, Z started a business by investing a sum of money in the ratio of 9:5:2. After 6 months, X withdraws half of his capital. If the sum invested by Z is 83,000, then out of a total annual profit of 88,000, what is the difference between X and Y's profit ಅಂತ ಕೇಳಿದ್ದಾರೆ. ಮಾಡೋಣ ಬನ್ನಿ. ಸೊ 3 ಸ್ನೇಹಿತರು ಯಾರ್ಯಾರು, X, Y, Z. 9:5:2. ಕ್ಲಿಯರ್? ಸೊ 6 ತಿಂಗಳ ನಂತರ ಎಕ್ಸ್ ತನ್ನ ಮೂಲಧನದ ಅರ್ಧ, ಅಂದರೆ ಇದು 6 ತಿಂಗಳು ಫುಲ್ಲು ಮಾಡ್ತಾನೆ, ಇದರ ಅರ್ಧ ಅಂದರೆ 4.5 × 6 ಹಂಗಾದ್ರೂ ಮಾಡಿ ಆರ್. ಇದನ್ನು ಡಬಲ್ ಮಾಡಿಕೊಂಡ್ರೆ 9 ಆಗುತ್ತೆ, ಇದನ್ನು ಅರ್ಧ ಮಾಡಿಕೊಂಡ್ರೆ 3 ಆಗುತ್ತೆ, ಹಿಂಗಾದ್ರೂ ಮಾಡಿ. ಕ್ಲಿಯರ್? ಸೊ ಎಗೈನ್ ಜೆಡ್ ಉಳಿದ ಮೊತ್ತ 83,000. ಕ್ಲಿಯರ್? ಸೊ ಹಾಗಾದರೆ ಇದು ಆ್ಯನ್ಯಲ್ ಮೀನ್ಸ್ ಇದು ಆ್ಯನ್ಯಲ್, ಏನು ಕೊಟ್ಟಿಲ್ಲ ಅಂದರೆ ಪರ್ ಇಯರ್ಗೆ ಅಂತ ಅರ್ಥ. ಕ್ಲಿಯರ್? ಸೊ ಎಗೈನ್ ಇದೇನಾಯಿತು, 81 ಆಯಿತು. ಎಗೈನ್ ಇದೇನಾಯಿತು, 60. ಇದು 24 ಆಯಿತು ಅಲ್ವಾ? ಹೋಗುತ್ತಾ ನೋಡೋಣ. 327 320 38 47 + 8 ಎಷ್ಟು, 55. ಕ್ಲಿಯರ್? ಸೊ 55 ಪಾರ್ಟ್ಸ್ನ ವ್ಯಾಲ್ಯೂ 88K. ಕ್ಲಿಯರ್? ಸೊ ನಾವು ಒನ್ ಪಾರ್ಟ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಆ್ಯಂಡ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈಸ್ ಪ್ರಾಫಿಟ್ ಅಂದರೆ ಎಷ್ಟು ಜಾಸ್ತಿ ಇದೆ, 7 ಪಾರ್ಟ್ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. 5 8 80 ಅಂದ್ಕೊಳ್ಳಿ, 16ಇಂದ ರೈಟ್. ಇದು 7 × 16 ಎಷ್ಟು, 112. 11200. ಸೊ ಪೂರ್ತಿ ಮಾಡೋ ಅವಶ್ಯಕತೆ ಇರಲಿಲ್ಲ, 000. ಇಟ್ ಮೀನ್ಸ್ ಲಾಸ್ಟಲ್ಲಿ ಜೀರೋಸೇ ಬರಬೇಕು. ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಟೋಟಲ್ ಮಾಡೋ ಅವಶ್ಯಕತೆ ಇರಲಿಲ್ಲ ಆ್ಯಕ್ಚುಲಿ. ಕ್ಲಿಯರ್? ಸೊ ಇಲ್ಲ ಸರ್ ನಾವು ಇನ್ನೂ ಸ್ವಲ್ಪ ಫಾಸ್ಟಾಗಿ ಅಂದರೆ ಇನ್ನೂ ಚೆನ್ನಾಗಿ ಹೇಳ್ಕೊಡಿ ಅಂದರೆ ನಾನು ಅಂದರೆ ಆಪ್ಷನ್ ಮುಖಾಂತರ ಹೋಗ್ಬೋದು. ಎಷ್ಟು ಕೊಟ್ಟಿದ್ದಾರೆ ಡಿಫ್ರೆನ್ಸ್, 7 ಬಂದಿದೆ. ಸೊ 7 ಮಲ್ಟಿಪಲ್ ಚೆಕ್ ಮಾಡಿ, 2 ಆಪ್ಷನ್ ಇದ್ರೆ ಮಾಡಲೇಬೇಕಾಗುತ್ತೆ. ಕ್ಲಿಯರ್? ನೆಕ್ಸ್ಟು 3 friends X, Y, Z started a business by investing a sum of money in the ratio 6:3:5. After 6 months, X withdraws half of his capital. If the sum invested by Z is 12,000, then out of a total annual profit of 69,000, what is the difference between X and Y's profit? Same type of question. 6 × 6 + 6 × 3. ಕರೆಕ್ಟಾ? ಸೇಮ್ ಅಲ್ವಾ ಎಲ್ಲನೂ? 3 × 12. ಇದು 5 × 12. ಕ್ಲಿಯರ್? ಎಲ್ಲನೂ ಸೇಮ್ ಟೈಪ್ ಆಫ್ ಕ್ವಶನ್ಸ್ ನಾನು ತಗೊಂಡಿದ್ದೀನಿ. ಬಿಕಾಸ್ ಒಂದು ಕ್ವಶನ್ ನಾನು ಮಾಡಿಸಿದ್ರೆ ಇನ್ನು ಉಳಿದಿರುವಂಥ 2 ಕ್ವಶನ್ ಪ್ರಾಕ್ಟೀಸ್ ಆಗುತ್ತೆ, ಮತ್ತು ನೀವು ಮಾರ್ಕ್ಸಲ್ಲಿ ಈಸಿಯಾಗಿ ಈ ಥರ ಕ್ವಶನ್ಸ್ನ ಸಾಲ್ವ್ ಮಾಡಿಬಿಡ್ತೀರ ಅಂತ. ಕ್ಲಿಯರ್? ಸೊ 36 + 18 ಎಷ್ಟಾಯಿತು, 54. ಇದೆಷ್ಟು, 36. ಇದೆಷ್ಟು, 60. 6 9 6 6 6 10. ಸೊ ಹಾಗಾದರೆ ಎಷ್ಟಾಯಿತು, 25 ಪಾರ್ಟ್ಸ್ ಆಯಿತು. ಸೊ 25 ಪಾರ್ಟ್ಸು ಎಷ್ಟು, 69,000. ನಮ್ಗೆ ಏನು ಬೇಕು, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈಸ್ ಪ್ರಾಫಿಟ್? ಎಷ್ಟು, 3 ಪಾರ್ಟ್ ಆಗಬೇಕು ಅಲ್ವಾ? ಸೊ ಮಾಡೋಣ. 25 2 50. ಎಷ್ಟು ಉಳಿತು, 19 ಅಂದರೆ 190 ಆಯಿತು. 7 175. ಇನ್ನೆಷ್ಟು ಉಳಿತು, 15 ಉಳಿತು ಅಂದರೆ 6 ಇದು 276 ಮಾಡಿದ್ರೆ 6 × 3 ಲಾಸ್ಟಲ್ಲಿ 8 ಬರಬೇಕು. ಕ್ಲಿಯರ್? 0 ಆದಮೇಲೆ 8 ಬರಬೇಕು. ಕ್ಲಿಯರ್? A and B start a business by investing capitals in the ratio 5:7. After 4 months, C joins the business with a capital equal to half of its B's capital. After 8 months from the start, A withdraws 40% of his capital, while B continues with the same investment. At the end of 1 year, the total profit is 27,675. The share of profit B ಅಂತ ಕೇಳಿದ್ದಾರೆ. ಸೊ ಎ ಮತ್ತು ಬಿ ಅವರು 5:7 ಅನುಪಾತದಲ್ಲಿ. ಕ್ಲಿಯರ್? ಎ ಬಿ ಇಬ್ಬರು ಫ್ರೆಂಡ್ಸ್ ಇದ್ದಾರೆ,
ಇವರು 5:7 ಅನುಪಾತದಲ್ಲಿ ಹಣ ಹೂಡಿಕೆ ವ್ಯವಹಾರ ಪ್ರಾರಂಭಿಸ್ತಾರೆ. 4 ತಿಂಗಳ ನಂತರ ಸಿ ವ್ಯವಹಾರಕ್ಕೆ ಸೇರ್ತಾರೆ. ಅಂದರೆ ಟೋಟಲ್ 1 ಇಯರ್ಗೆ ಎಷ್ಟಿರುತ್ತೆ? 12 ಮಂತ್ಸ್. ಸೊ 4 ಮಂತ್ಸ್ ಆದಮೇಲೆ ಇನ್ನೆಷ್ಟು ಇದಕ್ಕೆ ಸೇರ್ತಾರೆ? ಇನ್ನು 8 ಮಂತ್ಸ್ಗೆ. ಕ್ಲಿಯರ್? 4 ತಿಂಗಳ ನಂತರ ಸಿ ವ್ಯವಹಾರಕ್ಕೆ ಸೇರುತ್ತಾನೆ ಮತ್ತು ಬಿ ಯ ಹೂಡಿಕೆ ಅರ್ಧರಷ್ಟು ಹಣ ಹೂಡುತ್ತಾನೆ. ಐ ಮೀನ್ ಬಿ ಎಷ್ಟಿದೆ ಇನ್ವೆಸ್ಟ್ಮೆಂಟ್? 7. ಹಾಗಾದರೆ ಇದರ ಅರ್ಧ ಎಷ್ಟು? 3.5. ಕ್ಲಿಯರ್? ಪ್ರಾರಂಭದಿಂದ 8 ತಿಂಗಳ ನಂತರ ಎ ತನ್ನ ಹೂಡಿಕೆ 40% ಹಿಂತೆಗೆದುಕೊಳ್ಳುತ್ತಾನೆ. ಅಂದರೆ 8 ತಿಂಗಳು ಸೇಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಅದಾದಮೇಲೆ ಇವ್ರು ಏನು ಮಾಡ್ತಾರೆ? 40% ವಾಪಸ್ ತಗೊಳ್ತಾರೆ. 5ಕ್ಕೆ 40% ವಾಪಸ್ ತಗೊತಾರೆ. ಅಂದರೆ ಇನ್ನು ಉಳಿದಿರೋದೇನು? 60%. 5ಗೆ 60% ಎಷ್ಟು? 3. ಸೊ ಇನ್ನೆಷ್ಟು ಮಂತ್ಸು? 4 ಮಂತ್ಸ್. ಕ್ಲಿಯರ್? ಬಿ ಅದೇ ಹೂಡಿಕೆಯನ್ನು ಮುಂದುವರಿಸ್ತಾನೆ. ಬಿ ಏನು ಮಾಡ್ತಾನೆ? ಇಲ್ಲಪ್ಪ ನನಗೆ ಲಾಭ ಇದೆ, ನಾನು ಅದೇ ಒಂದು ಹೂಡಿಕೆಯನ್ನು, ಅದೇ ಇನ್ವೆಸ್ಟ್ಮೆಂಟ್ನ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾರೆ. ಕ್ಲಿಯರ್? ಇಷ್ಟ ಆಯಿತು. ಅದಾದಮೇಲೆ 1 ವರ್ಷದ ಕೊನೆಯಲ್ಲಿ ಒಟ್ಟು ಲಾಭ 27,675 ಆಯಿತು ಅಲ್ವಾ? ಸೊ ಅಮೌಂಟ್ ಕೊಟ್ಟಿದ್ದಾರೆ. ನಮ್ಗೇನು ಬೇಕು? ಪಾರ್ಟ್ಸ್ ಬೇಕು. 5 × 8 ಎಷ್ಟು? 40 ಪ್ಲಸ್ 3 × 4 12, ದಟ್ ಈಸ್ 52. 12 × 7 ಎಷ್ಟು? 84 ಅಂಡ್ 3.5 × 8 ಅಲ್ವಾ? ಸೊ ಇದನ್ನ 7 ಮಾಡ್ಕೊಳ್ಳೋಣ, ಇದನ್ನ ಡಬಲ್ ಮಾಡ್ಕೊಳ್ಳೋಣ, ಇದನ್ನ ಅರ್ಧ ಮಾಡ್ಕೊಳ್ಳೋಣ. ಕ್ಲಿಯರ್? ಎಷ್ಟು? 28. ಕ್ಲಿಯರ್? 4 ಇಂದ ಇದು ಹೋಗುತ್ತಾ? ಹೋಗುತ್ತೆ 13. 4 ಇಂದ ಇದು ಹೋಗುತ್ತಾ? ಹೋಗುತ್ತೆ 21. 4 ಇಂದ ಇದು ಹೋಗುತ್ತಾ? ಹೋಗುತ್ತೆ 7. ಕ್ಲಿಯರ್? ಸೊ ಟೋಟಲ್ ಎಷ್ಟಾಯಿತು? 13 + 7 20, 20 + 21 41. 41 ಪಾರ್ಟ್ಸ್ ನಮಗೆ ಸಿಕ್ತು. 41 ಪಾರ್ಟ್ಸ್ ಪ್ರಾಫಿಟ್ನ ವ್ಯಾಲ್ಯೂ ಎಷ್ಟು? 27,675 ಆಯಿತು. ನಮಗೇನು ಬೇಕು? ಬೀದ್ ಬೇಕು. ಬೀದ್ ಅಂದರೆ ಎಷ್ಟು? 21. ಸೊ 21 ಮಲ್ಟಿಪಲ್ ಆದ್ರೂ ಚೆಕ್ ಮಾಡಿ, ಇಲ್ಲ ಪೂರ್ತಿ ಫೈಂಡ್ ಔಟ್ ಮಾಡಿ ಆದ್ರೂ ಮಾಡಿ, ತೊಂದರೆ ಇಲ್ಲ. ಕ್ಲಿಯರ್? ಸೊ 21 ಅಂದರೆ ಏನು? 7 × 3. ಚೆಕ್ ಮಾಡಿ, ಮಾಡೋಣ ಬನ್ನಿ. 3 ಓಕೆ. 7 1 1 9 ಆಯಿತು. 12 ಇದು ಹೋಗುತ್ತೆ. ಕ್ಲಿಯರ್? 7 2 14, 3 ಉಳಿತು 31 ಅಂದರೆ 3 ಉಳಿತು 37 ಅಂದರೆ 2 ಉಳಿತು 25 ಹೋಗಲ್ಲ. ನೆಕ್ಸ್ಟ್ ಈಗ 3 ಇಂದ ನೋಡೋಣ. ಇದು ಹೋಗುತ್ತೆ, ಇದು ಹೋಗುತ್ತೆ. 7 ಇಂದ ನೋಡೋಣ. 14 ಹೋಯಿತು, ಇದು ಹೋಗುತ್ತೆ. ಇದು 2 21, ಇದು ಹೋಗುತ್ತೆ. 75 ಹೋಗಲ್ಲ. 15 1 11 ಆಯಿತು. 4 47 ಮೀನ್ಸ್ 42 ಆಯಿತು. ಅಂಡ್ 55 ಇದು ಹೋಗಲ್ಲ, ಒಂದೇ ಆಪ್ಷನ್ ಹೋಗೋದು. ಹಿಂಗೆ ಬೇಕಾದ್ರೆ ಮಾಡಿ, ಇಲ್ಲ ಕಂಪ್ಲೀಟ್ ಮಾಡೋಣ ಕಂಪ್ಲೀಟ್ ಮಾಡೋಣ, ತೊಂದರೆ ಇಲ್ಲ. ಕ್ಲಿಯರ್? ಸೊ 41 × 6 ಎಷ್ಟು ನೋಡೋಣ? 246. ಕ್ಲಿಯರ್? ಇನ್ನೆಷ್ಟು ಉಳಿತು? 30 ಅಂದರೆ 306 ಉಳಿತು. ಆಮ್ ಐ ರೈಟ್? ಎಸ್ ಸರ್. ಸೊ 41 × 7 ಎಷ್ಟು? 287 ಆಯಿತು. ಕ್ಲಿಯರ್? ಸೊ ಏನು ಮಾಡ್ತಿದ್ವಿ? ಇನ್ನೆಷ್ಟು ಉಳಿತು? 246 ಅಂದರೆ 30 ಉಳಿತು. ಸೊ 307 ಆಯಿತು. 287 ಹೋದರೆ ಇನ್ನೆಷ್ಟು ಉಳಿತು? 20 ಉಳಿತು. 205 ಆಯಿತು. ಸೊ 41 × 5 ಎಷ್ಟು? 205. ಕಂಪ್ಲೀಟ್ಲಿ ಡಿವಿಸಬಲ್ ಆಯಿತು. ಇದನ್ನೇ ಇಲ್ಲಿ ಮಲ್ಟಿಪಲ್ ನಾವು ಮಾಡಬೇಕಾಗುತ್ತೆ. ಸೊ ಮಾಡೋಣ, ತೊಂದರೆ ಇಲ್ಲ. ಓಕೆನಾ? ಸೊ 675 × 21 ರೈಟ್. 21 × 5 ಎಷ್ಟು? 105 and 10 ಇಲ್ಲಿ ಕ್ಯಾರಿ. 21 × 7 ಎಷ್ಟು? 147 ಪ್ಲಸ್ 10 ದಟ್ ಇಸ್ 157. 15 ಕ್ಯಾರಿ. 21 × 6 ಎಷ್ಟು? 126 ಪ್ಲಸ್ 15 ದಟ್ ಈಸ್ ಈಕ್ವಲ್ ಟು 141. ಇಷ್ಟೆಲ್ಲ ರಾಮಾಯಣ ಮಹಾಭಾರತ ಮಾಡೋ ಬದಲು ಇಲ್ಲಿ ಬೇಕಂದ್ರೆ ನಾವು ಚೆಕ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಕ್ಲಿಯರ್? ಸೊ ಹೆಂಗೆ ಬೇಕಾದ್ರೂ ಸೊಲ್ಯೂಷನ್ ನಾವು ಮಾಡ್ಬೋದು. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನ್. ಇನ್ ಎ ಬಿಸ್ನೆಸ್ A, B and C invest in the ratio 3:5:4. Out of the total profit, B gives rupees 15,000 to A such that A's share of the profit becomes equal to C's share. What is the total profit of the business ಅಂತ ಹೇಳಿದ್ದಾರೆ. ಒಂದು ವ್ಯವಹಾರದಲ್ಲಿ ಎ ಬಿ ಮತ್ತು ಸಿ ಅವರು 3:5:4 ಅನುಪಾತದಲ್ಲಿ ಹೂಡಿಕೆ ಮಾಡ್ತಾರೆ. ಒಟ್ಟು ಲಾಭದಿಂದ ಬಿ ಎಗೆ
15,000 ನೀಡ್ತಾರೆ. ಬಿ ಎಗೆ ಎಷ್ಟು ನೀಡ್ತಾರೆ? 15,000. ಕ್ಲಿಯರ್? ಸೊ such that A share of the profit becomes equal to C share. ಹಾಗಾದ್ರೆ ಎಯ ಲಾಭದ ಪಾಲು ಸಿ ಯ ಪಾಲಿಗೆ ಸಮಾನವಾಗಿರುತ್ತಂತೆ. ಕ್ಲಿಯರ್? ಸೊ ಲಾಭ ಎಷ್ಟು? 1 ಅಲ್ವಾ? 1ನ ವ್ಯಾಲ್ಯೂ ಎಷ್ಟು? 15,000. ಕ್ಲಿಯರ್? ಸೊ ನಮ್ಗೆ ಏನು ಬೇಕು? ಟೋಟಲ್ ಬೇಕು. ಸೊ ಟೋಟಲ್ ಎಷ್ಟು? 5 + 4 9, 9 + 3 12. 12ನ ವ್ಯಾಲ್ಯೂ ಎಷ್ಟಾಗುತ್ತೆ? 1,80,000 ಆಗುತ್ತೆ. ಕ್ಲಿಯರ್? ಇಷ್ಟು. ಸೊ ನೆಕ್ಸ್ಟ್ ಕ್ವಶನ್. 7770 is divided among A, B, C and D in such a way that the shares of A and B, B and C, C and D are in the ratio 2:3:4:5, 6:7 ಈ ಥರ ಇದೆ. ರೆಸ್ಪೆಕ್ಟಿವ್ ದ ಶೇರ್ ಆಫ್ ಎ ಕೇಳಿದ್ದಾರೆ. ಕ್ಲಿಯರ್? ಸೊ ನಮ್ಗೆ ಏನಾಗುತ್ತೆ? ಸೈಡಲ್ಲಿ ಗ್ಯಾಪ್ ಇದ್ದರೆ ಆ ನಂಬರ್ ಪಕ್ಕದಲ್ಲಿ ಬರ್ಕೊಳ್ಳೋಣ ಅಲ್ವಾ? ಕ್ಲಿಯರ್? 3 3 3 ಕ್ಯಾನ್ಸಲ್, ಇಲ್ಲಿ 2 ಕ್ಯಾನ್ಸಲ್, 8 × 2 16 ಆಯಿತು, ಇದು 24 ಆಯಿತು, ಇದು 35 ಆಯಿತು, ಇದು 40 ಆಯಿತು, ಇದು 30 ಆಯಿತು, ಇದು 35 ಆಯಿತು. ಟೋಟಲ್ ಎಷ್ಟಾಯಿತು? 105 ಆಯಿತು. ಕ್ಲಿಯರ್? ಸೊ 105ನ ವ್ಯಾಲ್ಯೂ ಎಷ್ಟು? 7770. ಸೊ ನಾವೇನು ಫೈಂಡ್ ಔಟ್ ಮಾಡಬೇಕು? ಶೇರ್ ಆಫ್ ಎ. ಎದೆಷ್ಟು? 16. 16 ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಒಂದು ನೋಡಿ, ಇದು 8 × 2 ಆಗುತ್ತೆ, ರೈಟ್? ಸೊ ಈಗಾದರೂ ಚೆಕ್ ಮಾಡಿ, ಡೈರೆಕ್ಟ್ ಆಗೋದ್ರೂ ಚೆಕ್ ಮಾಡಿ, ತೊಂದರೆ ಇಲ್ಲ. 735 ಆಯಿತು. ಕ್ಲಿಯರ್? ಸೊ ಇನ್ನೆಷ್ಟು ಉಳಿತು? 777ಅಲ್ಲಿ 735 ಹೋದರೆ 24442 ಉಳಿತು. 10420 ಆಯಿತು. 105 × 4:420. ಸೊ 74. ಇಲ್ಲೂ ಸಮೇತ 74 ಮಾಡಿದ್ರೆ ನಮ್ಮ ಆನ್ಸರ್ ಸಿಕ್ಬಿಡುತ್ತೆ. 16 4 ಎಷ್ಟು? 64, 6 ಕ್ಯಾರಿ. 16 7 ಎಷ್ಟು? 112 + 6 ಎಷ್ಟು? 118. ಮುಗೀತು. ಕ್ಲಿಯರ್? ಸೊ ಅದೇ ಥರ ಈ ಕ್ವಶನ್ ಸಮೇತ 2:3, 4:5, 10:3. ಇದು 4, ಇದು 10, ಇದು 10, ಇದು 3, ಇದು 3, ಇದು 5. ಸೊ 5 5 ಹೋಯ್ತು, ಬೇಡ 5 ಹೋಯ್ತು, 10 ಹೋಯ್ತು, ಅಂದರೆ ಇದು 2 × 2 × 2. ಕ್ಲಿಯರ್? ಸೊ ಎಷ್ಟಾಯಿತು? 2 4 8, 8 2 16, ಇದು 12 2 24, ಇದು 6, ಇದು 9, 6 × 5 ಎಷ್ಟು? 30. ಇದು 2 × 5 10, 10 × 3. ಕ್ಲಿಯರ್? ಸೊ 40 + 39 79 ಆಯಿತು. 79ನ ವ್ಯಾಲ್ಯೂ 6241 ಅಂತೆ. ನಮ್ಗೆ ಏನು ಬೇಕು? ಶೇರ್ ಆಫ್ ಎ. ಅದೆಷ್ಟು? 16 ವ್ಯಾಲ್ಯೂ. ಸೊ 1 8 39 × 8. 8 9 ಎಷ್ಟು? 72, 7 ಇಲ್ಲಿ ಉಳಿತು. 8 7 ಎಷ್ಟು? 56 + 7 62. ಇದು ಹೋಗಲ್ಲ. 79 × 7 ಮಾಡೋಣ. 63 6 ಇಲ್ಲಿ 49 + 6 55 ಇಷ್ಟು ಹೋಗುತ್ತೆ. 7 553 ಆಯಿತು. 624ಅಲ್ಲಿ 553 ಹೋದರೆ ಇಲ್ಲಿ 1 ಆಯಿತು. 12ಅಲ್ಲಿ 5 ಹೋದರೆ 7 ಆಯಿತು. ಈಗ ಇಲ್ಲಿ 1 ಆಯಿತು. ಕ್ಲಿಯರ್? ಸೊ 711 79 ಟೇಬಲಲ್ಲಿ 711 ಯಾವಾಗ ಬರುತ್ತೆ ಅಂದರೆ ನನಗೆ ಗೊತ್ತಿಲ್ಲ. 9 ಟೇಬಲಲ್ಲಿ 1 ಯಾವಾಗ ಬರುತ್ತೆ? ಲಾಸ್ಟ್ ನಮಗೆ 1 ಬರುತ್ತೆ. 1 ಮಲ್ಟಿಪಲ್ ಬರುತ್ತೆ. 9 × 1 ಆರ್ 9 × 9 ಬರುತ್ತೆ. ಸೊ 711 1 ಮಾಡಿದ್ರೆ 79 ಬರುತ್ತೆ. ಸೊ 9 ಮಾಡಿದ್ರೆ ಏನು ಬರುತ್ತೆ? 711 ಬರೋ ಚಾನ್ಸ್ ಇದೆ. ಸೊ ಹಂಗೆ ಬರ್ಕೊಳ್ಳೋಣ. ಕ್ಲಿಯರ್? ನೆಕ್ಸ್ಟು 79 × 16 ಮಾಡಬೇಕು. ಓಕೆ, ಮಾಡೋಣ. 16 9 144, 14 ಕ್ಯಾರಿ. 16 7 112 + 14 126. ಸಿಂಪಲ್. ಇದನ್ನು HW ಮಾಡಿ, ತೊಂದರೆ ಇಲ್ಲ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್. Trisha and Ria started a partnership business investing some amount in the ratio of
8:5. Purva joined after 6 months with an amount equal to that of Ria. In what ratio should the profit at the end of 1 year be distributed among Trisha, Ria and Purva ಅಂತ ಒಂದು ಕ್ವಶನ್ ಕೇಳಿದ್ದಾರೆ ನೋಡಿ. ತ್ರಿಷಾ ಮತ್ತು ರಿಯಾ 8:5 ಅನುಪಾತದಲ್ಲಿ ಏನು ಮಾಡ್ತಾರೆ, ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಕ್ಲಿಯರ್. ಇನ್ವೆಸ್ಟಿಂಗ್ ಸಮ್ ಅಮೌಂಟ್ ಇನ್ ದ ರೇಷಿಯೋ ಆಫ್ 8:5. ಪೂರ್ವ ಅನ್ನೋರು ಬರ್ತಾರೆ. ಪೂರ್ವ ಜಾಯಿಂಡ್ ಆಫ್ಟರ್ 6 ಮಂತ್ಸ್ ಅಂದರೆ ಇವರು ಏನು ಮಾಡ್ತಾರೆ, 6 ಮಂತ್ಸ್ ಮಾತ್ರ ಇನ್ವೆಸ್ಟ್ ಮಾಡ್ತಾರೆ ವರ್ಷಕ್ಕೆ. ವಿತ್ ಆನ್ ಅಮೌಂಟ್ ಈಕ್ವಲ್ ಟು ದಟ್ ಆಫ್ ರಿಯಾ. ಸೊ ಅಮೌಂಟ್ ಏನು, ರಿಯಾ ಹೂಡಿಕೆ ಅಷ್ಟೇ ಏನೋ ಮಾಡ್ತಾರೆ. ಹಂಗಾದ್ರೆ ರಿಯಾದೆಷ್ಟು 5. ಸೊ ಇದು 5. ಇನ್ ವಾಟ್ ರೇಷಿಯೋ ಶುಡ್ ದ ಪ್ರಾಫಿಟ್ ಅಟ್ ದ ಎಂಡ್ ಆಫ್ 1 year ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ತ್ರಿಷಾ, ರಿಯಾ ಅಂಡ್ ಪೂರ್ವ. ಓಕೆ. ಸೊ ಇಲ್ಲಿ ಅವ್ರು ಏನು ಕೊಟ್ಟಿಲ್ಲ. ಸೊ ಇದು ಕಂಪ್ಲೀಟ್ಲಿ 12 ಮಂತ್ಸ್. ಇಲ್ಲೂ ಏನು ಕೊಟ್ಟಿಲ್ಲ, ಕಂಪ್ಲೀಟ್ಲಿ 12 ಮಂತ್ಸ್. ಇದು 1 ಇದು 2 1 ಇದು 2 ಸರ್ 16:10:5 ಅನುಪಾತದಲ್ಲಿ ಸಿಗುತ್ತೆ. ಅಂದರೆ ರಿಯಾಗೆ ಎಷ್ಟು ಸಿಗುತ್ತೋ ಅದು ಅರ್ಧ ಯಾರಿಗೆ ಸಿಗುತ್ತೆ, ಪೂರ್ವ ಅವ್ರಿಗೆ ಸಿಗುತ್ತೆ. ಬಿಕಾಸ್ ಸೇಮ್ ಅಮೌಂಟ್ನ ಇನ್ವೆಸ್ಟ್ ಮಾಡ್ತಾರೆ. ಇವರು 6 ಮಂತ್ಸ್ ಆದಮೇಲೆ ಮಾಡ್ತಾರೆ, ರಿಯಾ ಅವರು 12 ಮಂತ್ಸಿಂದ ಮಾಡ್ತಾರೆ. ಕ್ಲಿಯರ್. ಸೊ ಎಷ್ಟು ಬಂತು, 16:10:5 ಇದೆಯಾ, ಮುಗೀತು. ನೆಕ್ಸ್ಟ್ ಕ್ವಶನ್. ಮಾನ್ಸಿ ಅಂಡ್ ನೇಹಾ ಸ್ಟಾರ್ಟೆಡ್ ಎ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇನ್ವೆಸ್ಟಿಂಗ್ ಸಮ್ ಅಮೌಂಟ್ ಇನ್ ದ ರೇಷಿಯೋ 7:9. ಮಾನ್ಸಿ ಮತ್ತು ನೇಹಾದವರು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ 7:9 ಅಲ್ಲಿ. ಕ್ಲಿಯರ್. ಉತ್ಸವಿ ಜಾಯಿಂಡ್ ಆಫ್ಟರ್ 6 ಮಂತ್ಸ್. ಉತ್ಸವಿ ಅನ್ನೋರು 6 ತಿಂಗಳ ನಂತರ ಮಾಡ್ತಾರೆ. ಹಂಗಾದ್ರೆ ಇನ್ನು ಉಳಿದಿರೋದೇನು 6 ತಿಂಗಳಿಗೆ ಮಾತ್ರ ಅವ್ರು ಇನ್ವೆಸ್ಟ್ ಮಾಡ್ತಾರೆ. ಟೋಟಲ್ 12 ಮಂತ್ಸ್ ಅಲ್ವಾ. ಸೊ ಹಾಗಾಗಿ ಕ್ಲಿಯರ್. ಆಫ್ಟರ್ 6 ಮಂತ್ಸ್ ವಿತ್ ಅನ್ ಅಮೌಂಟ್ ಈಕ್ವಲ್ ಟು ದಟ್ ಆಫ್ ನೇಹಾ. ಸೊ ಉತ್ಸವಿ ನೇಹಾ ಹೂಡಿಕೆ ಅಷ್ಟೇ ಅನ್ನ ಮಾಡ್ತಾರಂತೆ. ಕ್ಲಿಯರ್. ಹಾಗಾದ್ರೆ ಇವ್ರು ಎಷ್ಟು ಮಾಡಿದ್ದಾರೆ 9. ಸೊ ಇವರು ಸಮೇತ 9 ಮಾಡ್ತಾರೆ. ಕ್ಲಿಯರ್. ಇದು ಇಂಟು 12, ಇದು ಇಂಟು 12. ನನಗೆ ಏನೂ ಬೇಕಾಗಿಲ್ಲ. ಇದ್ರ ಅರ್ಧ ಇದೇನಾಗುತ್ತೆ, ಇದಾಗುತ್ತೆ. ಸೊ ಆಪ್ಷನ್ ಮುಖಾಂತರ ನಾನು ನೋಡ್ಕೊಂಡು ಹೋಗ್ಬಿಡ್ತೀನಿ. ಒಂದೇ ಆಪ್ಷನ್ ಇರೋದು 2:1 ರೇಷಿಯೋದ. ಇಷ್ಟಾದರೂ ಮಾಡಿ. ಇಲ್ಲ ಸರ್ ಮಾಡಬೇಕು ಅಂದರೆ 1 2 2 14:18:9 ಅದೇ ಬರುತ್ತೆ. ಕ್ಲಿಯರ್. ನೆಕ್ಸ್ಟ್ ಕ್ವಶನ್. ಮಧು ಅಂಡ್ ಮಾಧುರಿ ಸ್ಟಾರ್ಟ್ ಎ ಬಿಸ್ನೆಸ್ ಬೈ ಇನ್ವೆಸ್ಟಿಂಗ್ ಇನ್ ದ ರೇಷಿಯೋ 31:34. ಇಫ್ ಟೋಟಲ್ ಪ್ರಾಫಿಟ್ ಈಸ್ 44,850. ದೆನ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಶೇರ್ಸ್ ಆಫ್ ಪ್ರಾಫಿಟ್ ಅಂಡ್ ಮಧು ಅಂಡ್ ಮಾಧುರಿ. ಮಧು ಮತ್ತು ಮಾಧುರಿ ಅವರು 31:34 ಅನುಪಾತದಲ್ಲಿ ಹೂಡಿಕೆ ಮಾಡ್ತಾರೆ. ಆಮೇಲೆ ಟೋಟಲ್ ಎಷ್ಟು ಪಾರ್ಟು, 65 ಪಾರ್ಟ್ಸ್. ಸೊ ಲಾಭ ಇದೇ ಇದರಲ್ಲಿ ಶೇರ್ ಮಾಡ್ಕೊತಾರೆ ಅಲ್ವಾ. 44,850 ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಲ್ವಾ. ಸೊ ಅವ್ರು ಮಂತ್ಸೇನು ಕೊಟ್ಟಿಲ್ಲ, ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅದೇ ಒಂದು ಅನುಪಾತದಲ್ಲಿ ಸಮೇತ ನಮಗೆ ಲಾಭ ಬರುತ್ತೆ. ಇಂಟು ಏನು ಕೇಳಿದರೆ ಡಿಫರೆನ್ಸ್ ಬಿಟ್ವೀನ್ ದ ಶೇರ್. ಸೊ ಡಿಫರೆನ್ಸ್ ಎಷ್ಟು 3. ಕ್ಲಿಯರ್. 65 2 130 133 390. ಓಕೆ. ಅಂದರೆ 65 6 390. ಇನ್ನೆಷ್ಟು ಉಳಿತು, 585 ಉಳಿತು. ಕ್ಲಿಯರ್. 65 7 ನೋಡೋಣ. 35 3 6 42 and 45. 6 390 58 ಉಳಿತಾ. 585. ಇಟ್ ಮೀನ್ಸ್ 65 9s. ಎಸ್ 45 4 54 585 ಬಂತು. 9s ಒಂದು 0 ಪುಟ್ ಮಾಡಿ 2 3. ಕ್ಲಿಯರ್. ಸೊ 69 ಇಂಟು 3 ಗೊತ್ತಿಲ್ಲ. 9 ಇಂಟು 3 ಎಷ್ಟು 27. ಒಂದು 0 ಇಲ್ಲ ಕೊಡಿ. 2 ಕ್ಯಾರಿ. 3 6 18 + 2 20. ಆನ್ಸರ್ ಎಷ್ಟು 207. ಕ್ಲಿಯರ್. ಸೊ ನೆಕ್ಸ್ಟ್ ಕ್ವಶನ್. ಎ ಆ್ಯಂಡ್ ಬಿ ಇನ್ವೆಸ್ಟ್ ಇನ್ ಎ ಬಿಸ್ನೆಸ್ ಇನ್ ದ ರೇಷಿಯೋ 3:2. ಇಫ್ ದೇ ಅರ್ನ್ಡ್ ಎ ಟೋಟಲ್ ಪ್ರಾಫಿಟ್ ಆಫ್ 25,000. ಕ್ಲಿಯರ್. ಸೊ 5 ವ್ಯಾಲ್ಯೂ 25,000 ಆದರೆ ಹೌ ಮಚ್ ಪ್ರಾಫಿಟ್ ಡಸ್ ಬಿ ರಿಸೀವ್. ಬಿ ಎಷ್ಟು 2 ದಟ್ ಈಸ್ 10,000. ಸಿಂಪಲ್. ಕ್ಲಿಯರ್. ಸೊ ಇಷ್ಟು ಪಾರ್ಟ್ನರ್ಶಿಪ್ದು. ಸೊ ಈ 4 ಟೈಪ್ ಬಿಟ್ಟರೆ ನಮಗೆ ಇನ್ನೇನು ಕೇಳ್ತಾ ಇಲ್ಲ ರೈಲ್ವೆ ಎಕ್ಸಾಮ್ಸಲ್ಲಿ. ಕ್ಲಿಯರ್. ನೋಡಿ, ರೈಲ್ವೆ 2026 ಎಕ್ಸಾಮ್ಸು ತುಂಬ ಪ್ಯಾಟರ್ನ್ ಚೇಂಜ್ ಆಗಿದೆ. ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಮುಂದೆ ಯಾವುದೇ ಒಂದು ರೈಲ್ವೆ ಎಕ್ಸಾಮ್ಗೆ ದಯವಿಟ್ಟು ನೆಗ್ಲಿಜೆನ್ಸ್ ಆಗಿ ಇರಬೇಡಿ. ಆಗಸ್ಟಲ್ಲಿ ನಮಗೆ NTPC ಮತ್ತೆ ಬರುತ್ತೆ. ಈಗಲಿಂದ ಸರಿಯಾದ ಸಮಯ ಪ್ರಿಪ್ರೇಷನ್ ಆಗೋದಕ್ಕೆ. ಕ್ಲಿಯರ್. ಅದನ್ನು ಸಮೇತ ಗಮನಲ್ಲಿ ಇಟ್ಕೋಬೇಕು. ಕ್ಲಿಯರ್. ಸೊ ಇಷ್ಟು ನಮಗೆ ಪಾರ್ಟ್ನರ್ಶಿಪ್ಪು ಕಂಪ್ಲೀಟ್ ಆಯಿತು. ಕ್ಲಿಯರಾ. ಸೊ ಈ ಒಂದು ವಿಡಿಯೋ
ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾವ ಥರ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ, ಹಾಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಸೊ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್. ಥ್ಯಾಂಕ್ ಯು.